ಮೇಡಮ್ ಹೇಗಾಯ್ತು ಎಕ್ಸಾಮ್? ಹೇಗೆ ಬರ್ದ್ರಿ? ಚೆನ್ನಾಗಿ ಬರ್ದ್ರಾ? ಏನಾಯ್ತು ಮೇಡಮ್, ತುಂಬ ಸುಸ್ತಾದಂಗಿದ್ದೀರಾ? ತುಂಬಾ ನಿದ್ದೆ ಬರ್ತಿದೆ ಸುಬ್ಬು, ತುಂಬಾ ಸುಸ್ತಾಗ್ತಿದೆ. ಕಷ್ಟಪಟ್ಟು ಎಕ್ಸಾಮ್ ಬರ್ದೆ, ಆದ್ರೆ ನಿದ್ದೆ ಹೋಗ್ತಾನೆ ಇಲ್ಲ. ಅಲ್ಲ, ಎಕ್ಸಾಮ್ ಪಕ್ಕ ಬರ್ದಿದ್ದೀರಾ ತಾನೇ? ಆಮೇಲೆ ನಿದ್ದೆ ಮಂಪ್ರಲ್ಲಿ ಆನ್ಸರ್ ಶೀಟಲ್ಲಿ ಬರೆಯೋ ಬದಲು ಕ್ವಶನ್ ಪೇಪರ್ ಬರೆದ್ಬಿಟ್ಟಿದ್ದೀರಾ? ಇಲ್ಲ ತಗೊಳ್ಳಿ ಮೇಡಮ್, ಸುಮ್ಮನೆ ಹೇಳಿದೆ ಅಷ್ಟೇ. ಬನ್ನಿ ಹೋಗೋಣ. ಮೇಡಮ್ ಏನಾಯಿತು? ಒಂದು ನಿಮಿಷ ಕೂತ್ಕೊಳ್ಳಿ ಮೇಡಮ್, ಪ್ಲೀಸ್ ಒಂದು ನಿಮಿಷ ಕೂತ್ಕೊಳ್ಳಿ. ಮೇಡಮ್, ಇದು ನನಗೆ ಆಯಾಸ ಆಗಬಾರ್ದು, ಸುಸ್ತಾಗಬಾರ್ದು ಅಂತ ಅಮ್ಮ ಪ್ರತಿದಿನ ಮಾಡಿಕೊಡ್ತಾರೆ. ಇದನ್ನು ಶುಂಠಿ, ಏಲಕ್ಕಿ, ಸಕ್ಕರೆ, ಲಿಂಬೆಹಣ್ಣು ಎಲ್ಲ ಹಾಕಿ ಮಾಡಿದ್ದಾರೆ. ಇನ್ನೂ ಏನೇನೋ ಎಲೆಗಳೆಲ್ಲ ಹಾಕಿದ್ದಾರೆ ಮೇಡಮ್. ತೊಗೊಳ್ಳಿ, ಇದನ್ನು ಕುಡಿದ್ರೆ ನಿಮ್ಮ ಆಯಾಸನೂ ಕಮ್ಮಿ ಆಗುತ್ತೆ. ಆಯಾಸ ಕಮ್ಮಿ ಆದ್ರೆ ಓಕೆ, ಆದ್ರೆ ಆಯಾಸ ಕಮ್ಮಿ ಆಗಲ್ಲ ತಾನೆ? ಮೇಡಮ್, ಅಮ್ಮ ಮಾಡಿದ್ದು ಅಮೃತ ಇದ್ದಂಗೆ. ಆಯ್ತು. ಸುಬ್ಬು, ನೀನ್ ಹೇಳಿದ್ ನಿಜ. ಈಗ ಸ್ವಲ್ಪ ಸುಸ್ತು ಕಡಿಮೆ ಆದಂಗಿದೆ. ಈಗ ಸಮಾಧಾನ ಆಯ್ತು ಸುಬ್ಬು. ನಿಜವಾಗ್ಲೂ ಇದು ಅಮೃತನೇ. ನಾನು ಹೇಳಿಲ್ವಾ? ಈಗ ಓಕೆನಾ? ಹೊಡೋಣ. ಓಕೆ, ಬಾ ಹೊಡೋಣ. ಮಾಮ್, ಏನಾಗಿದೆ ನಿಂಗೆ? ಯಾಕೆ ಈಗ ಆಡ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ. ನಾವು ಎಲ್ಲಿ ನಡೆಸ್ತಿದ್ದೀವಿ? ನಾವು ಹಾಕೋ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ಪ್ರತಿ ಸಲ ಆ ಶ್ರಾವಣಿ ಎಸ್ಕೇಪ್ ಆಗ್ತಾನೆ ಇದ್ದಾಳೆ. ಇಲ್ಲ ಮಾಮ್, ನಾವು ಮಾಡ್ತಿರೋ ಪ್ಲಾನ್ ಎಲ್ಲ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗ್ತಿದೆ. ಆದ್ರೇನ್ ಮಾಡೋದು? ಯಾರಾದ್ರೂ ಒಬ್ರಲ್ಲ ಒಬ್ರು ಮಧ್ಯೆ ಬಂದು ಶ್ರಾವಣಿನ ಬಚಾವ್ ಮಾಡ್ತಿದ್ದಾರೆ. ಇಲ್ಲ ಮಾಡಿ, ಇದು ಹೀಗೆ ಮುಂದುವರೆದ್ರೆ ನಾವು ಜೀವನ ಪರ್ಯಂತ ಆ ವೀರು ಮುಂದೆ ಕೈ ಕಟ್ಕೊಂಡಿರ್ಬೇಕಾಗುತ್ತೆ. ಸ್ವಲ್ಪ ದಿನ ಹೋದ್ರೆ ಇರೋ ಸ್ಥಾನಕ್ಕೆ ಇವಳು ಬರ್ತಾಳೆ. ಆಗ ಇವಳು ತಾಳಕ್ಕೂ ನಾವು ಕುಣಿಬೇಕಾಗತ್ತೆ. ಅವಳಿಗೆ ಸಲ ಮಾಡ್ಕೊಂಡಿರ್ಬೇಕಾಗತ್ತೆ. ಅವಳ ಕೈ ಹಿಡಿಬೇಕಾಗಿರೋ ನೀನು ಅವಳ ಕೈ ಕೆಳಗಿರ್ತೀಯ. ಮಾಮ್ ಪ್ಲೀಸ್ ನೋ. ಆ ಸಿಚುವೇಶನ್ ನೆನೆಸ್ಕೊಳಕ್ಕೆ ಕನ್ಸಲ್ಲೂ ಆಗ್ತಿಲ್ಲ ನಂಗೆ. ಯಾರು ಇವಳನ್ನ ಕಾಪಾಡ್ತಿರೋದು? ಇಷ್ಟು ದಿನ ಅವಳು ನನ್ನ ದೃಷ್ಟಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಅವಳ ಬೆನ್ನ ಹಿಂದೆ ಅವಳ ಅದೃಷ್ಟನ ಬದಲಾಯಿಸಿ ಅವಳನ್ನ ಕಾಪಾಡ್ತಿರೋದು ಯಾರು? ಅಂತೂ ಸಕ್ಸಸ್ಫುಲ್ಲಾಗಿ ಎಕ್ಸಾಮ್ ಬರೆದು ಸಂತೋಷವಾಗಿ ಮನೆಗೆ ಬಂದು. ಈಗ ಸಮಾಧಾನ ಆಯ್ತು. ಸರಿ ಮೇಡಮ್, ನನ್ನ ಕೆಲಸ ಮುಗೀತು, ನಾನು ಹೊರಡ್ತೀನಿ. ಸುಬ್ಬು, ಮತ್ತೆ ನಿಮ್ಮ ಅಮ್ಮಂಗೆ ಹೇಳಿ ಆ ಜ್ಯೂಸ್ ಮಾಡಿಸೋದನ್ನ ಮರಿಬೇಡ. ಅಷ್ಟೇ ತಾನೇ, ಮಾಡ್ಸೋಣ ಬಿಡಿ. ಬಾಯ್. ಮೇಡಮ್ 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 ಏನ್ ಸುಬ್ಬು, ಹೊರಡ್ತೀನಂತ ಹೇಳಿ ಮತ್ತೆ ವಾಪಸ್ ಬರ್ತಿದ್ಯಾ? ನಿಮ್ ಕಡೆ ಹೋಗೋದು ಅಂದ್ರೆ ಬರೋದು ಅಂತ ಅರ್ಥನಾ? ಅಯ್ಯೋ ಇಲ್ಲ ಮೇಡಮ್, ಅದು ನನ್ನೊಂದು ವಸ್ತು ನಿಮ್ಮ ಹತ್ರ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ, ತೊಗೊಂಡೋಗೋಣ ಅಂತ ಬಂದೆ. ಏನ್ ಎಕ್ಸ್ಚೇಂಜ್ ಆಗಿದೆ? ನಿಮ್ದೊಂದು ಸಣ್ಣ ಪರ್ಸ್ ಇತ್ತಲ್ಲ, ಅದೊಂಚೂರು ಕೊಡ್ತೀರಾ? ಇದಾ? ಇದೆ ಇದೆ ಇದೆ. ಇದ್ರಲ್ಲಿ ಏನ್ ಎಕ್ಸ್ಚೇಂಜ್ ಆಗಿದೆ? ಹಬ್ಬ ಸಿಕ್ತಲ್ಲ. ಇದರಲ್ಲಿ ಇರೋದನ್ನೆಲ್ಲ ಮನೆಗೆ ತೊಗೊಂಡೋಗಿಲ್ಲ ಅಂದರೆ ನಮ್ಮಮ್ಮ ರಾಜ ಅಂತಾನೆ ಮಾಡ್ಬಿಡ್ತಾರೆ ಅಷ್ಟೇ.
ಬರ್ತೀನಿ ಮೇಡಮ್, ಥ್ಯಾಂಕ್ಸ್. ಯಾಕೆ ಮೇಡಮ್ ಹಿಂಗೆ ನೋಡ್ತಾ ಇದ್ದೀರಾ? ಏನು ನಿಮ್ಮಮ್ಮ ರಾಧಾ ಅಂತ ಮಾಡ್ತಾರಾ? ಯೋ ನಿನ್ನ ಸುಬ್ಬು, ಈ ಚೀಟಿ ನನ್ನ ಪರ್ಸಲ್ಲಿ ಇದ್ದಿದ್ದಕ್ಕೆ ಎಕ್ಸಾಮ್ ಹಾಲಲ್ಲಿ ಎಷ್ಟು ದೊಡ್ಡ ರಾಧಾ ಅಂತ ಆಯ್ತು ಅಂತ ಗೊತ್ತಾ ನಿನಗೆ? ಬೇಕಾಗಿತ್ತು. ಸುಮ್ಮನಿರಿ ಮೇಡಮ್, ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಚೀಟಿಯಿಂದ ಅಷ್ಟೆಲ್ಲ ಆಗೋಗುತ್ತಾ? ಇನ್ನೇನ್ ಮತ್ತೆ ನನ್ನ ಪರ್ಸ್ ಬಿಟ್ರೆ ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ವಾ ಇದನ್ನ ಇಡಕ್ಕೆ? ಓಹ್ ಸಾರಿ ಮೇಡಮ್, ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ದಿದ್ರೆ ಮುಂಚೆ ಅದರಲ್ಲಿ ಯಾವ ಚೀಟಿ ಇತ್ತೋ ಅದನ್ನು ಹಾಗೆ ಇಟ್ಬಿಡ್ತಾ ಇದೆ, ಎಕ್ಸ್ಚೇಂಜೇ ಮಾಡ್ತಾ ಇರಲಿಲ್ಲ. ಆ ಚೀಟಿ ಇನ್ನೂ ನನ್ನ ಹತ್ರನೇ ಇದೆ, ನೋಡಿ ಬೇಕಂದ್ರೆ. ಸುಬ್ಬು, ಇದು ಕಾಪಿ ಚೀಟಿ. ನಿಮ್ಮ ಪರ್ಸಲ್ಲಿ ಮೊದಲಿದ್ದಿದೆ. ಆದ್ರೆ ಇದನ್ನ ನನ್ನ ಪರ್ಸಲ್ಲಿ ಯಾರಿಟ್ಟಿದ್ದು? ಯಾರೋ ನಿಮ್ಮ ಹಿತೈಷಿಗಳು ನಿಮಗೆ ಸಹಾಯ ಆಗಲಿ ಅಂತ ಇಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ ಸುಬ್ಬು, ಸಹಾಯ ಆಗ್ಲಿ ಅಂತ ಇಟ್ಟಿರೋದಲ್ಲ. ಸಾಯೋವರೆಗೂ ನಾನು ನಮ್ಮ ಅಪ್ಪನ ಮುಂದೆ ತಲೆ ಎತ್ತಕ್ಕಾಗಬಾರ್ದು ಅಂತ ತಲೆ ಓಡಿಸಿ ಇಟ್ಟಿರೋದು. ಅಯ್ಯೋ ಮೇಡಮ್, ತಲೆ ಓಡ್ಸೋಕೆ ಒಬ್ರಿದ್ರೆ ತಲೆ ಕಾಯಕ್ಕೆ ಒಬ್ರಿದ್ದೇ ಇರ್ತೀವಿ. ಈಗ ಎಕ್ಸಾಮ್ ಬರೆದು ಬಂದಿದ್ದೀರಾ, ಆ ಖುಷಿನ ಎಂಜಾಯ್ ಮಾಡಿ ಫಸ್ಟು. ಆಮೇಲೆ ನಮ್ಮ ಮನೇಲಿ ನಿಮ್ಮ ಟೀಚರ್ ಇದಾರಲ್ಲ, ಅವ್ರಿಗೂ ಒಂದು ಫೋನ್ ಮಾಡಿ ಹೇಳಿ ಮೇಡಮ್, ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ ಅಂತ. ನಾನು ಇವಾಗ ಇದನ್ನೆಲ್ಲ ತೊಗೊಂಡೋಗಿಲ್ಲ ಅಂದರೆ ನಮ್ಮಮ್ಮ ನಿಜವಾಗ್ಲೂ ರಾಧಾಂತ ಮಾಡ್ಬಿಡ್ತಾರೆ. ಬರ್ತೀನಿ, ಈಗ ನಿಜವಾಗ್ಲೂ ಹೋಗ್ಬಿಡ್ತೀನಿ. ಬರಲ್ಲ, ಬಾಯ್. ಎಷ್ಟು ಸಲ ಅಂತ ಕಾಪಾಡ್ತೀಯ ಸುಬ್ಬು? ಚಿಕ್ಕಮ್ಮ, ನಿನ್ ಮೊಬೈಲ್ ಅಲ್ಲಿ ಒಳ್ಳೆ ಗೇಮ್ಸೇ ಇಲ್ಲ, ಆಡಿದ್ದೇ ಆಡ್ಬೇಕು, ಬೋರ್ ಆಗುತ್ತೆ. ಏ ಐಶು, ಚಿಕ್ಕ ಮಕ್ಳು ಈ ತರ ಮೊಬೈಲ್ಗೆ ಅಡಿಕ್ಟ್ ಆಗ್ಬಾರ್ದು. 3 ಹೊತ್ತು ಮೊಬೈಲ್ ನೋಡ್ತಾ ಇದ್ರೆ ಕಣ್ಣು ಹಾಳಾಗತ್ತೆ, ತಲೆನೂ ಹಾಳಾಗತ್ತೆ. ಹೋಗು ಮೊಬೈಲ್ ಇಟ್ಪ. ಸರಿ, ಬ್ಯಾಟ್ರಿ ಲೋ ಆಗಿದೆ, ಚಾರ್ಜಿಂಗ್ ಹಾಕ್ಬಿಟ್ಟು ಬರ್ತೀನಿ. ಅರೆ, ಶ್ರಾವಣಿ ಅಕ್ಕ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಹಾಯ್ ಶ್ರಾವಣಿ ಅಕ್ಕ. ಹಾಯ್ ಯಶು ಪುಟ್ಟ, ಏನಿವತ್ತು ನೀನ್ ಫೋನ್ ರಿಸೀವ್ ಮಾಡ್ಬಿಟ್ಟಿದ್ಯಾ? ನಿಮ್ ಚಿಕ್ಕಮ್ಮ ಎಲ್ಲಿ? ಚಿಕ್ಕಮ್ಮ ಅಡ್ಗೆ ಮನೆಯಲ್ಲಿ ಚಪಾತಿ ಹಿಟ್ಟು ಕಲಿಸ್ತಿದ್ದಾರೆ. ಹೌದಾ, ನೀನೇನ್ ಮಾಡ್ತಿದ್ದೆ? ನಾನು ಆಟ ಆಡ್ತಿದ್ದೆ, ಬ್ಯಾಟ್ರಿ ಲೋ ಆಯ್ತು, ಚಾರ್ಜಿಂಗ್ ಹಾಕಕ್ ಬಂದೆ. ಇದೇನಿದು? ಅಜ್ಜಿ ನೀರ್ ತರಕ್ ಹೋಗ್ತಿದಾರಾ? ಹೌದು, ಮನೆಯಲ್ಲಿ ನೀರ್ ಬರ್ತಿರ್ಲಿಲ್ಲ, ಅದಕ್ಕೆ ಟ್ಯಾಂಕರ್ ಬಂದಿದೆ. ಅದರಿಂದ ಅಜ್ಜಿ ನೀರ್ ತಗೊಂಡ್ ಬಂದು ಎಲ್ಲಾ ಪಾತ್ರೆಗಳಿಗೂ ತುಂಬಿಸ್ತಿದ್ದಾರೆ. ಏನೋ ಅಜ್ಜಿ ನೀರ್ ತುಂಬಿಸ್ತಿದಾರಾ? ಹೌದು, ಮನೆಯಲ್ಲಿ ತಾತನೂ ಇಲ್ಲ, ಸುಬ್ಬು ಮಾವನೂ ಇಲ್ಲ, ಅದಕ್ಕೆ ಯಾವಾಗ್ಲೂ ಅಜ್ಜಿನೇ ನೀರು ತುಂಬಿಸ್ತಾರೆ. ಯಾಕೆ ನಿಮ್ಮಪ್ಪ ಮನೇಲಿ ಇಲ್ವಾ? ಇದಾರೆ. ಇದಾರಾ? ಏನ್ ಮಾಡ್ತಿದಾರೆ? ಅಲ್ಲಿ ನೋಡಿ, ಆರಾಮಾಗಿ ಕುತ್ಕೊಂಡು ಚಕ್ಲಿ ಕೋಳ್ಬೇಳೆ ತಿಂತಿದ್ದಾರೆ. ಪುಟ, ನಾನು ಸ್ವಲ್ಪ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು, ಫೋನ್ ಕೊಡೋರಿಗೆ. ಸರಿ ಅಪ್ಪ, ನಿಂಗೆ ಫೋನು. ಫೋನಾ? ನನ್ನ ಫೋನ್ ಇಲ್ಲೇ ಇದೆ, ಇದಕ್ಕೆ ಮಾಡಿದ್ರೆ ಆ ಫೋನ್ ಯಾರು ಮಾಡ್ತಾರೆ ಇವಾಗ? ಶ್ರಾವಣಿ ಅಕ್ಕ ಫೋನು. ಏನ್ ಸರ್, ಡೌರಿ ಮಹಾರಾಜ್ರು ಹಾಯಾ ಕೂತ್ಬಿಟ್ಟಿದ್ದೀರಾ? ಡೌರಿ ಕೇಳೋದು, ಡವ್ ಮಾಡೋದು ಇವೆಲ್ಲ ಬಿಟ್ಬಿಟ್ಟಿದ್ದೀನಿ. ನೋಡಿ, ಮನೆಯಲ್ಲ ಕುತ್ಕೊಂಡು ಇನ್ನು ಕುರುಕಲು ತಿಂತಾ ಇದ್ದೀನಿ. ಈಗ ತಿಂದಿದ್ ಸಾಕು, ಹೋಗಿ ಸ್ವಲ್ಪ ಅರಗಿಸಿ. ಮನೇಲಿ ವಯಸ್ಸಾದವರು ನೀರು ತುಂಬಿಸ್ತಿದ್ದಾರೆ, ನೀವು ಹೊಟ್ಟೆ ತುಂಬಿಸ್ಕೋತಿದ್ದೀರಾ? ಹೋಗಿ
ಇಡೀ ಮನೆಗೆ ಇವತ್ತು ನೀರು ನೀವೇ ತುಂಬಿಸ್ಬೇಕು. ಏನ ನಾನ್ ನೀರು ತುಂಬಿಸದ? ನೋ ವೇ, ಚಾನ್ಸೇ ಇಲ್ಲ. ಮನೆ ಅಳಿಯ ಅಂತಂದ್ರೆ ಮನೆಗೆ ಮಹಾರಾಜ ಇದ್ದಂಗೆ, ಯಾವ ಕೆಲಸನೂ ಮಾಡಬಾರ್ದು. ಯಾವಾಗಲೂ ಕಾಲ ಮೇಲೆ ಕಾಲು ಹಾಕೊಂಡು ಕಾಲ ಕಳಿಬೇಕೆ ಹೊರತು ಕೆಲ್ಸಕ್ಕೆಲ್ಲ ಕೈ ಹಾಕ ಮಾತೇ ಇಲ್ಲ. ಹೌದಾ? ಹಾಗಂತ ಯಾವ ಕಾನೂನಲ್ಲಿ ಇದೆಯೋ? ಹೋಗ್ಲಿ ಬಿಡಿ, ಅದ್ ಯಾವ ಕಾನೂನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಡೌರಿ ಕೇಸಲ್ಲಿ ನಿಮ್ಮನ್ನು ಒಳಗ್ ಕಳ್ಸೋ ಕಾನೂನಂತೂ ಇದೆ. ಈಗಿಂದ ಈಗಲೇ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಪೊಲೀಸ್ನವರು ಮನೆ ಮುಂದೆ ಬಂದು ನಿಲ್ತಾರೆ. ಈಗ ನೀವು ನೀರು ತುಂಬಿಸ್ಲಿಲ್ಲ ಅಂದ್ರೆ ಪೊಲೀಸ್ನವ್ರು ನಿಮ್ಮನ್ನ ಜೀಪಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ. ಅಯ್ಯಯ್ಯೋ, ಅದೇನೋ ಗಾದೆ ಇದೆಯಲ್ಲ, ಅಳಿಯ ಮನೆ ತೊಳೆಯ ಅಂತ. ನೀರು ತುಂಬದೇನೋ ಇಡೀ ಮನೆನೇ ತೊಳೆದು ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತೀನಿ. 5 steps ನೋಡಿ, ಅರ್ನಾಲ್ಗಿಂತ ಒಂದ್ ಇಂಚು ಕಮ್ಮಿ ಇರೋದಷ್ಟೇನೆ. ನೀರು ತುಂಬೋದಿಲ್ಲ ಒಂದು ಕೆಲಸನ. ಮಗಳೇ, ಬಿಂದಿಗೆ ಎಲ್ಲಿದೆ ಪುಟ್ಟ? ಅಜ್ಜಿ ಆಚೆ ತಗೊಂಡೋಗಿದ್ದಾರೆ, ಹೋಗಿ ತುಂಬಿಸ್ಕೊಂಡ್ ಬನ್ನಿ. ತಂದಿಗೆ ತಕ್ಕ ಮಗಳು. ಶ್ರಾವಣಿ ಅಕ್ಕ, ಐ-ಫೈ. ಐಶು, ಮೊಬೈಲ್ ಚಾರ್ಜಿಗೆ ಹಾಕೊಂಡ್ರೆ ಯಾರ ಹತ್ರ ಮಾತಾಡ್ತಿದ್ಯಾ? ಅರೆ ಶ್ರಾವಣಿ, ನೀನ್ ಯಾವಾಗ ಕಾಲ್ ಮಾಡ್ದೆ? ಅಯ್ಯೋ, ನಾನು ಆಗ್ಲೇ ಕಾಲ್ ಮಾಡಿದೆ ನಿನ್ನ ಹತ್ರ ಮಾತಾಡೋಣ ಅಂತ. ಆದ್ರೆ ಐಶು ಪುಟ್ಟಿ ಹತ್ರ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಸರಿ ಸರಿ ಇರು, ನನ್ನ ಕೈಯೆಲ್ಲ ಹಿಟ್ಟಾಗಿದೆ, 2 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ. ಬೇಡ ಬೇಡ, ಕಾಲಲ್ಲಿ ಮಾತಾಡೋದಕ್ಕಿಂತ ನೇರವಾಗಿ ನಿನ್ನ ಹತ್ರನೇ ನಾನು ಬಂದು ಮಾತಾಡ್ತೀನಿ. ಕಾಲೇಜಲ್ಲಿ ಆಗಿದ್ದೆಲ್ಲ ನಿನ್ನ ಹತ್ರ ಹೇಳ್ಬೇಕು, ನಾನೇ ಅಲ್ಲಿಗೆ ಬಂದು ನಿನ್ನ ಹತ್ರ ಹೇಳ್ತೀನಿ. ಹೌದಾ, ಒಳ್ಳೇದಾಯ್ತು. ನೀನೇ ಮನೆಗೆ ಬಾ. ಸರಿ, ಈಗಲೇ ಹೊರಡ್ತೀನಿ. ಓಕೆ, ಬಾಯ್. ಐಶು, ಮೊಬೈಲ್ ಚಾರ್ಜಿಗೆ ಹಾಕ್ತೀನಿ ಅಂತ ಹೇಳಿದ್ದೆ ತಾನೆ, ಹೋಗಿ ಹಾಕೋ. ಮಾಮ್, ಶ್ರಾವಣ್ ಇದು ಬರ್ತಾ ಬರ್ತಾ ಅತಿ ಆಯ್ತು. ಅವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಬಿಟ್ಟಿದ್ದಾಳೆ. ಅವಳು ಆಡಿದ ಆಟ ಅನ್ಕೊಂಡಿದ್ದಾಳೆ. ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದೆ ಅಂತ ಆಕಾಶದಲ್ಲಿ ತೇಲಾಡ್ತಿದ್ದಾಳೆ. ಈ ವಿಚಾರನ ಸುಬ್ಬು ಮನೆಯವ್ರಿಗೆ ಹೇಳ್ತೀನಿ ಅಂತ ಹೊರಟಿದ್ದಾಳೆ. ಸುಬ್ಬು ಮನೆಗೆ ಹೋಗಿದ್ದಾಳ? ಹೋಗ್ಲಿ ಹೋಗ್ಲಿ, ಅವಳು ಈ ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಪಾಸ್ ಆಗ್ಬೋದು. ಆದರೆ ನಾನು ಆಡಿಸೋ ಆಟದಲ್ಲಿ ಅವಳು ಪಾಸ್ ಆಗಲ್ಲ. ಏನು ಹೇಳ್ತೀವಿ ಮಾಮ್? ಈ ಸಲ ನೀನು ತಲೆ ಉಪಯೋಗಿಸ್ಬೇಡ. ನಾನೇನು ಹೇಳ್ತೀನೋ ಅದನ್ನು ಮಾತ್ರ ಕೇಳು ಸಾಕು. ಹೇಳು. ಅಷ್ಟು ಮಾಡಿ ಸಾಕು. ಏನು ಟೀಚರ್, ನಿಮ್ಮ ಸ್ಟೂಡೆಂಟ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ರಂತೆ, ಫೋನ್ ಮಾಡಿ ಹೇಳಿದ್ರಾ? ಫೋನ್ ಮಾಡಿದ್ಲು, ಆದ್ರೆ ನೀನೇನು ಒಬ್ಬನೇ ಬಂದಿದ್ಯಾ? ಶ್ರಾವಣಿಯಲ್ಲಿ ಅವ್ರು ಯಾಕೆ ನನ್ನ ಜೊತೆ ಬರ್ತಾರೆ? ಎಕ್ಸಾಮ್ ಮುಗಿತಲ್ಲ, ಮನೆಗೆ ಬಿಟ್ಟೆ ಆರಾಮಾಗಿ ರೆಸ್ಟ್ ಮಾಡೋದು ಇರ್ತಾರೆ ಅವರು. ಅಣ್ಣ, ಶ್ರಾವಣಿ ಕಾಲ್ ಮಾಡಿದ್ದು, ಮನೆಗೆ ಬರ್ತೀನಿ ಅಂತ ಹೇಳಿದ್ದು. ಮೇಡಮ್ ಇಲ್ಲಿಗೆ ಬರ್ತೀನಂದ್ರ? ಹೇಳಿ ಸರ್. ನಾನು ಹೇಳಿದ ಜಾಗದಲ್ಲೇ ಇದೆಯಾ ತಾನೆ? ಇಲ್ಲೇ ಕಾಯ್ತಾ ಇದ್ದೀನಿ ಸರ್. ಸರಿ, ಅವಳು ಇವಾಗ ಮನೆಯಿಂದ ಹೊರಟಿದ್ದಾಳೆ. ಅಲ್ಲಿ ಏನು ನಡಿಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಗೊತ್ತು ಸರ್, ಇಲ್ಲಿ ಎಲ್ಲ ರೆಡಿ. ಗುಡ್. ಎಲ್ಲ ನಾವು ಅಂದ್ಕೊಂಡಾಗೆ ಆಗಬೇಕು. ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀನು ಎಷ್ಟು ಕೇಳಿದ್ಯೋ ಅದಕ್ಕಿಂತ ಜಾಸ್ತಿನೇ ಕಳಿಸ್ತೀನಿ. ಓಕೆ ಸರ್, ನಮ್ಮ ಒಂದು ಕಡೆಯಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ಇಲ್ಲಿ ನಡೆಯೋದನ್ನೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸರ್. ಸರಿ,
ನಾನು ನಿನ್ನ ಕಾಲ್ಗೆ ವೆಯ್ಟ್ ಮಾಡ್ತಿರ್ತೇನೆ. ಹೇಗೆ ಬರ್ತಾರೆ? ಡ್ರೈವರ್ಸ್ ಯಾರು ಇಲ್ವಲ್ಲ? ಹೇಳು ಸುಬ್ಬು. ಮೇಡಮ್, ನಮ್ಮ ಮನೆಗೆ ಬರ್ತಿದ್ದೀರಾ? ಬರ್ತಿದ್ದೀರಾ ಏನೋ? ಆಲ್ಮೋಸ್ಟ್ ನಿಮ್ಮ ಮನೆ ಹತ್ರ ಇದ್ದೀನಿ. ಇದು ನೇತಾಜಿ ಸರ್ಕಲ್ ಇದೆಯಲ್ಲ, ಅಲ್ಲಿದ್ದೀನಿ. 10 ನಿಮಿಷ ರೀಚ್ ಆಗ್ತೀನಿ. ನೀವೇ ಡ್ರೈವಿಂಗ್ ಮಾಡ್ಕೊಂಡು ಬರ್ತಿದ್ದೀರಾ ಮೇಡಮ್? ಎಸ್, ನಾನೇ ಓಡಿಸ್ತಾ ಇದ್ದೀನಿ. ಏನು ನೀನು ಇಲ್ಲದೆ ಇದ್ರೆ ನಾನು ಎಲ್ಲೂ ಓಡಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಾ? ಅದು ಹಾಗಲ್ಲ ಮೇಡಮ್, ಹೇಳಿದ್ರೆ ನಾನೇ ಕರ್ಕೊಂಬರ್ತೀನಲ್ವಾ? ಇಲ್ಲ ಸುಬ್ಬು, ನಿನ್ ಮನೆಯಿಂದ ಹೊರಟಾಗ ನನಗೂ ಅಲ್ಲಿಗೆ ಬರಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಆಮೇಲೆ ಅನ್ನಿಸ್ತು ವರ ಹತ್ರ ಫೋನಲ್ಲಿ ಮಾತಾಡೋದಕ್ಕಿಂತ ನೇರವಾಗಿ ಬಂದು ಮಾತಾಡೋದೇ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಹೊರಟೆ. ಯಾಕೆ ನಾನು ನಿಮ್ಮ ಮನೆಗೆ ಬರಬಾರ್ದಾ? ಓ, ಬರಬಾರ್ದು ಅಂತಲ್ಲ ಮೇಡಮ್, ನೀವು ಬರಂಗಿದ್ದಿದ್ರೆ ಮುಂಚೆ ನಾನೇ ಕರ್ಕೊಂಬರ್ತಾ ಇದ್ದೆ. ಇಲ್ಲ ಡ್ರೈವರ್ಸ್ ಯಾರಾದ್ರು ಇದ್ರೆ ಅವ್ರಾದ್ರೂ ಕರ್ಕೊಂಬರ್ತಿದ್ರಲ್ವಾ ಅಂತ. ಏನ್ ಹೇಳ್ತೀಯಾ? ಹಾಗಾದ್ರೆ ನಂಗೆ ಡ್ರೈವಿಂಗ್ ಬರಲ್ಲ ಅಂತನಾ? ನಾನು ಎಷ್ಟು ಕೇರ್ಫುಲ್ ಆಗಿ ಏನಾಯ್ತು ಮೇಡಮ್? ಆಕ್ಸಿಡೆಂಟ್ ಆಯ್ತು. ಅಯ್ಯೋ, ಅಣ್ಣ ಏನಾಯ್ತು? ಎಲ್ಲಿಗೆ ಹೋಗ್ತಿದ್ಯಾ? ಹಲೋ, ನೀವು ಹೇಳಿದಾಗ ಆಗಿದೆ. ಆಕ್ಸಿಡೆಂಟ್ ಸ್ಪಾಟಲ್ಲಿ ಇದ್ದೀವಿ. ಇಲ್ಲೇನಾಗುತ್ತೆ ಅನ್ನೋದನ್ನು ನೀವೇ ಕೇಳಿಸ್ಕೊಳ್ಳಿ. ಏನಮ್ಮ ಕಣ್ಕಾಣಲ್ವಾ ನಿನ್ಗೆ? ಬಡವ್ರ ಜೀವಕ್ಕೆ ಬೆಲೆನೇ ಇಲ್ವಾ ಇಲ್ಲಿ? ಕಾರ್ ಇದೆ ಅಂತ ಇಷ್ಟೊಂದು ಸ್ಪೀಡಾಗಿ ಓಡಿಸೋದು? ನಾನು ಸ್ಪೀಡಾಗಿ ಓಡಿಸ್ಲಿಲ್ಲ. ಅವ್ರಾಗ ಬಂದು ನಿನ್ನ ಕಾರ್ ಕುತ್ಕೊಂಡು ಅವರೇ ಬಿದ್ಬಿಟ್ರ? ಅವ್ರಿಗೇನು ಸಾಯಕ್ಕೆ ಇಷ್ಟನಾ? ಇಂಥವ್ರೆಲ್ಲ ಸುಮ್ಮನೆ ಬಿಡಬಾರ್ದು. ಮೊದಲು ಪೊಲೀಸ್ ಕಾಲ್ ಮಾಡ್ರಿ. ಮುದ್ದು ಆಂಬುಲೆನ್ಸ್ ಫೋನ್ ಮಾಡಿ, ಎಚ್ಚರನೇ ಆಗ್ತಿಲ್ಲ. ಪಾಪ ಏನಾಗಿದೆಯೋ ಏನೋ. ನಾನು ಆಗ್ಲೇ ಕಾಲ್ ಮಾಡಿದೆ, ಬರ್ತಾ ಇದ್ದಾರೆ. ಅವ್ರಿಗೇನಾರು ಹೆಚ್ಚು ಕಮ್ಮಿ ಆದ್ರೆ ಏನಮ್ಮಾಕತ್ತೆ? ಕಾರ್ ಓಡ್ಸಕ್ ಬರ್ಲಾದ್ಮೇಲೆ ಕಾರಾಗಮ್ಮ ರೋಡ್ ತರ್ತೀರಾ? ನಮ್ಮ ಹತ್ರ ಪ್ರಾಣ ಯಾಕ ರೀ? ಪೊಲೀಸಿಗೆ ಫೋನ್ ಮಾಡ್ರಿ, ಪೊಲೀಸ್ ಬರ್ಲಿ ಐತೆ ಇವ್ರಿಗೆ. ವೆರಿ ಗುಡ್. ಆಂಬುಲೆನ್ಸ್ ಫೋನ್ ಮಾಡಿದ್ರೆ? ಮಾಡಿದೆ ಸರ್, ಬರ್ತಾ ಇದೆ. ನೀರು ಕುಡಿಸಿ. ನೀರೆಲ್ಲ ಕುಡ್ತಾ ಇತ್ತು ಸರ್, ಎಚ್ಚರನೇ ಆಗ್ತಾ ಇಲ್ಲ. ಇದೇ ಹುಡುಗಿ ಸರ್ ಆಕ್ಸಿಡೆಂಟ್ ಮಾಡಿದ್ದು.
ನೀನೇನ ಗಾಡಿ ಓಡಿಸ್ತಾ ಇದ್ದಿದ್ದು? ಕಣ್ ಕಾಣಿಸಲ್ವಾ? ಜ್ಞಾನ ಎಲ್ಲೋಗಿತ್ತು? ನಿಮ್ಮಂತವೇ ಲೈಸೆನ್ಸ್ ಕೊಟ್ಟಿದ್ದು ಬೇರೆಯವ್ರನ್ನ ಸಾಯಿಸೋದಕ್ಕಂತಾನ? ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸ್ಟೇಷನ್ ಕರ್ಕೊಂಡೋಗಿ ಕಂಬಿ ಅನ್ಸಂಗ್ ಆದ್ರೆ ಮಾತ್ರ ನಿಮಗೆ ಬುದ್ಧಿ ಬರೋದು. ಏನಮ್ಮ ಸ್ಟೇಷನ್ಗೆ? ನಾನು ಏನು ಮಾತಾಡಬೇಡ, ಹತ್ತಮ್ಮ ಗಾಡಿನ.